ಹಲೋ ಗೈಸ್, ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಕಾತ್ಯಾಯನಿ ಬಾಣೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಈ ದೇವಸ್ಥಾನ ಬಂದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಲ್ಲಿದೆ. ಅವರ್ಸ ಕಾತ್ಯಾಯನಿ ಬಾಣೇಶ್ವರ ದೇವಿ. ಕಾತ್ಯಾಯನಿ ದೇವಿ ಅಂತಂದ್ರೇ ತುಂಬ ಪವರ್ಫುಲ್ ದೇವಿ. ನೀವೇನೇ ಹರಕೆ ಹೊತ್ಕೊಂಡ್ರು ಅದು ಸಕ್ಸಸ್ ಆಗೇ ಆಗುತ್ತೆ. ಇದೇನಂತಂದರೆ ನಮ್ಮ ಕುಲದೇವರು. ಆದ್ದರಿಂದ ನಾವು ವರ್ಷಕ್ಕೊಂದ್ಸಲನಾರು ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದ್ದರಿಂದ ವರ್ಷಕ್ಕೊಂದ್ಸಲ ನಾವು ಅವರ್ಸದಲ್ಲಿ ಇರೋ ನಮ್ಮ ಕಾತ್ಯಾಯನಿ ಬಾಣೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಮೊದಲಿಗೆ ನಾವು ಎಂಥದೇ ಕೆಲಸ ಮಾಡ್ಕೋರು ಮೊದಲು ವಿಘ್ನೇಶ್ವರನನ್ನು ಹೇಗೆ ನೆನೆಸ್ಕೊಂತಾರೋ ಹಾಗೆ ನಮ್ಮ ಕುಲದೇವರು ಅಥವಾ ನಾವು ನಂಬುದು ನಮ್ಮ ಮನೆ ದೇವ್ರನ್ನ ಫಸ್ಟ್ ನೆನೆಸ್ಕೊಂಡ್ರೆ ಆ ಕಾರ್ಯ ಯಶಸ್ಸಾಗುತ್ತೆ ಅಂತೇಳಿ ಹಿರಿಯರು ಹೇಳ್ದಂಗೆ ನಾವು ಎಂಥದೇ ಒಂದು ಕಾರ್ಯ ಮಾಡ್ಕೋರು ಫಸ್ಟ್ ನಾವು ಕುಲದೇವರ ಸ್ಮರಣೆ ಮಾಡಕ್ಕೆ ಕುಲದೇವ್ರನ್ನ ನೆನೆಸ್ಕೊಂಡೆ ಎಂಥವ್ರು ಕೆಲಸ ಮಾಡ್ರೆ ಅದು ಸಕ್ಸಸ್ ಆಗೋದೇ ಇಲ್ಲ. ಆದ್ದರಿಂದ ಕುಲದೇವ್ರು ಫಸ್ಟ್ ಬೇಕೇ ಬೇಕು. ಆದ್ದರಿಂದ ನಾವು ವರ್ಷಕ್ಕೊಂದ್ಸಲಾರು ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂತ ಅಲ್ಲಿ ಕಂಡದ್ದು ಬೆಕ್ಕಿನ ಮರಿ ಜೊತೆ ನನ್ನ ಮಗನೂ ಆಡ್ತಾ ಇಕ್ಕಂತಿದ್ದ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ಹೋಗ್ಬೋದು. ಆರಾಮಾಗಿ ದೇವ್ರ ಸುತ್ತಮುತ್ತ ಎಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಂಡ್ಕೊಂಡು ಬಂತು. ಈ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲಾರೆ ಕಡೆಗೆ ಮದುವೆ ವಿಳಂಬ ಆಗ್ತಿದ್ರೆ ಕಾತ್ಯಾಯನಿ ದೇವಿನ ಆರಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ರು. ಸಮಸ್ಯೆ ಎಲ್ಲ ಪರಿಹಾರ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಒಂದು ಸೆಲ್ಫಿ ತಗೊಂಡು ಕಡೆಗೆ ನಾವು ನಮ್ಮ ರಿಲೇಷನ್ ಮನೆಗೆ ಹೊನ್ನಾವರದಂಗೆ ಅಲ್ಲೊಂದು ದೇವಸ್ಥಾನ ಐತಿ, ಕೆಂಡಮಾಸತಿ ದೇವಸ್ಥಾನ ಅಂದೇಳಿ. ಸೊ ಅದು ಕೂಡ ತುಂಬ ಪವರ್ಫುಲ್ ದೇವಸ್ಥಾನ. ಮನೆಯಂಗೆ ಅವರು ಆ ದೇವ್ರನ್ನ ಪೂಜೆ ಮಾಡಿದ್ರು. ಎಷ್ಟು ಜನ ವರ್ಷಕ್ಕೊಂದು ವರ್ಧಂತಿ ಅಂದರೆ ಪ್ರತಿಷ್ಠೆ ಎಲ್ಲ ಇರುತ್ತಲ್ಲ ಆ ಥರ ಇರುತ್ತಲ್ಲ. ಸೊ ಅದಕ್ಕೆ ನಾವು ಮಿಸ್ ಮಾಡದೆ ಹೋಗುತ್ತೆ. ಆ ಟೈಮಲ್ಲಂತೂ ತುಂಬ ಇರುತ್ತೆ. ಮನೆಯಲ್ಲೇ ಅವರು ದೇವಸ್ಥಾನ ಕಟ್ಕೊಂಡಿರೋ ಅಷ್ಟು ಪವರ್ಫುಲ್ಲು. ಕೆಂಡಮಾಸತಿ ಅಂದರೆ ಸಾಕು, ಅಷ್ಟು ಅಂದರೆ ಅಷ್ಟು ಪವರ್ಫುಲ್ಲು. ಅಲ್ಲಿ ಏರಿಯಾದವರೆಲ್ಲ ಈ ದೇವ್ರನ್ನ ಅಷ್ಟು ಲೈಕ್ ಮಾಡಿ ನಂಬತ್ರ. ಸೊ ಅಷ್ಟು ಜನರಿಗೂ ಕೂಡ ಬಂದವರಿಗೆ ಎಲ್ರಿಗೂ ಒಂದು ಸಕ್ಸಸ್ ಆಯಿತು ಇಲ್ಲಿ ಬಂದು. ಆದ್ದರಿಂದ ಇಲ್ಲಿ ನಾವು ಕೂಡ ನಂಬಿದ್ದು ವರ್ಷಕ್ಕೊಂದ್ಸಲ ನಾವು ನಮ್ಮ ಕುಲ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬರ್ತದೆ ನಾವು. ಸೊ ನಾವು ಕೂಡ ನಂಬಿ ಅಲ್ಲಿ ಲೈಕ್ ಆಯಿತು ನಮಗೂ ಕೂಡ. ನೋಡಿ ಕೆಂಡಮಾಸತಿ ಅಲ್ಲಿ ದರ್ಶನ ಎಲ್ಲ ಇರುತ್ತೆ, ಕೇಂಬುದೆಲ್ಲ ಇರುತ್ತೆ. ಸೊ ಕಡೆಗೆ ಅವ್ರ ಮನೆ ಎಲ್ಲ ದೇವರೆಲ್ಲ ದರ್ಶನ ಮಾಡ್ಕೊಂಡು ಅವ್ರ ಮನೆ ನಾವು ಉಳ್ಕಂತ ನನ್ನ ಮಗನ ರೀಲ್ಸ್ ಮಾಡುವ ಅಂದ್ಕೊಂಡು ಲೈಕ್ ಮಾಡ್ಕೊಂಡು ಪೋಸ್ ಕೊಡ್ತಿದ್ದ. ಸೊ ನಾನು ಅಡ್ಡಿಲ್ಲ, ಹೊಸ ವಾತಾವರಣ ಅಲ್ಲ, ಅವನಿಗೂ ಒಂಚೂರು ಅಂದೇಳಿ ನಾನು ರೀಲ್ಸ್ ಮಾಡ್ತಾ ಇಕ್ಕೊಂಡೆ. ಕಡೆಗೆ ರಾತ್ರಿ ಮತ್ತೆ ಪೂಜೆ ಎಲ್ಲ ಮುಗಿದು ನೆಕ್ಸ್ಟ್ ಅಲ್ಲಿಂದ ಹೊರಟದ್ದು.